ಇವ್ರು ಬೇರೆ ನಡೆಸ್ಕೊಂಡವ್ರೆ ಅಲ್ವಾ? ಬೇಗ ಬೇಗ ಸರ್ಟಿಫಿಕೇಟ್ ಕೊಡ್ರ ಮರ ಅಂತ ಹಿಂಗೆ ಮಾಡ್ಬೇಕಾಗ್ತಿರಲ್ಲ. ಕೊಡ್ರಿ ಕೊಟ್ಟು ಕಳಿಸ್ರಿ. ಎಷ್ಟು ಜನಕ್ಕೆ ಅಂತ ಕೊಡ್ತಾ ಇದ್ರು, ಎಲ್ಲರ ಹತ್ರ ಫೋಟೋ ಕಳಿಸ್ಕೊಂಡು ಸರ್ಟಿಫಿಕೇಟ್ ಕೊಟ್ಟು ಇನ್ನು ನಾವು ಊಟಕ್ಕೆ ಹೋಗೋದು ಯಾವಾಗ? ಈ ಕಾಲ ಬರುವಂತ ಅನ್ಕೊತಾ ಅಲ್ವಾ? ನಿಜವಾಗಿ ಅನ್ಕೊಂಡಿವಾ? ನಿಮ್ ಸ್ಥಾನದಲ್ಲಿ ಇದ್ದೀರಿ ನಾನು ಅನ್ಕೊತಾ ಇದ್ದೆ. ಹಂಗೇನೆ ಅದು ಯಾವಾಗ ಅಪರೂಪಕ್ಕೆ ಒಂದ್ಸಲ ಫಂಕ್ಷನ್ ಆದಾಗ ನಾವೆಲ್ಲರೂ ತೊಡಗಿಸ್ಕೊಂಡು ಈ ನೆನಪುಗಳು ನಮ್ಗೆ ಇನ್ನೊಂದು 5 ವರ್ಷ 10 ವರ್ಷ ಆದ್ಮೇಲೆ ನಮ್ಗೆ ಕಾಡ್ತಾ ಇರುತ್ತೆ. ವಾವ್, ನಾವು ಬಿಜೆಪಿ ನಾವು ಸ್ಕೂಲಲ್ಲಿ ಓದಿದ್ವಿ. ನಮ್ಮ ಇಲ್ಲಿ ಸೆಕ್ರೆಟರಿ ಸರ್ ರಾಮಕೃಷ್ಣೇಗೌಡರು ನಮ್ಗೆಲ್ಲಾ ಪ್ರೋತ್ಸಾಹವನ್ನ ಕೊಡ್ತಾ ಇದ್ರು. ಗುರುಗಳು ನಮ್ಮ ಲೆಕ್ಚರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು ಅಂತ ನೀವು ನೆನ್ಕೊಳ್ಳುವಂತ ಕಾಲ ಬರುತ್ತಲ್ಲ, ಅವಾಗ ಈ ನೆನಪುಗಳೆಲ್ಲ ನಿಮ್ಗೆ ಫೋಟೋ ರೂಪದಲ್ಲೋ ಎಲ್ಲ ನಿಮ್ಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಇದರಲ್ಲಿ ನೀವು ತುಂಬಾ ಚೆನ್ನಾಗಿ ಭಾಗವಹಿಸ್ಬೇಕು. ನಮಗೂ ಕೂಡ ಅಷ್ಟೇನೆ, ಒಂದು 50 ವರ್ಷ ಆದ್ಮೇಲೆ ನಾನು ಇಲ್ಲಿ ಬಂದಿದ್ದೆ ಅಂತ ಖುಷಿ ಆಗುತ್ತೆ. ಈ ತರ ಫೋಟೋ ತೆಗಿತಾರಲ್ಲ, ಅವಾಗ ಹಿಂಗೆ ಕೊಟ್ಟಿರ್ತೀನಿ, ಏನೋ ದೊಡ್ಡ ಸ್ಪೀಚ್ ಮಾಡಿದೆ ಅನ್ನಂಗೆ ಫೋಟೋ ಇರ್ತೀನಿ ಒಂದು 50 ವರ್ಷ ಆದ್ಮೇಲೆ. ಅಲ್ಲಿ ಹೇಳ್ಕೋಬಹುದು ನಾನು ಏನೋ ದೊಡ್ಡ ಸ್ಪೀಚೇ ಕೊಟ್ಟಿದೆ ಅಂತ. ಗ್ಯಾರಂಟಿ ಇದೆಯಾ ನೋಡ, ಈಗಲೇ ಸಾಯ್ತಾ ಕೊಡ್ತಾರ ನಮ್ಮ ಟಾಪರು ಯಾರು? KR ಪೇಟೆಯ BGS ಶಾಲೆಯಲ್ಲಿ ಹೋದಂತ ಹೆಣ್ಮಗಳು ಟಾಪರು. ಮಂಡ್ಯ ಡಿಸ್ಟ್ರಿಕ್ಟ್ಗೆ ಟಾಪ್ ಸ್ಕೋರ್ ತೆಗೆದಿದ್ದಾರೆ. ಕರ್ನಾಟಕಕ್ಕೆ 7ನೇ ಸ್ಥಾನ. ನಮ್ಮಿಂತರ ಹಿಂಗೆ ಮಾತಾಡ್ಕೊಂಡಿದ್ದಂತ ಹುಡುಗಿ ಸುಮ್ಮನೆ ಶಾಲೆಯಲ್ಲಿ ಟೀಚರ್ಸ್ ಹೇಳಿದ್ದನ್ನ ಮತ್ತೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಟಾಪರ್ ಆಗಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು? BGS ಶಾಲೆ, ಲೆಕ್ಚರರ್ಸ್, ಮುಖ್ಯವಾಗಿ ನಮ್ಮ ಈ ಶಾಲೆನಲ್ಲಿ ಏನು PUC ನಲ್ಲಿ ಅಥವಾ ಕಾಲೇಜಿನಲ್ಲಿ ಟಾಪರ್ ಬರ್ತಾರೋ ಅವ್ರ ಇಷ್ಟು ಪ್ರೋತ್ಸಾಹ ನಮ್ಗೆ ಸಿಗ್ತಾ ಇದೆ ಅಂದ್ರೆ ನಾವಿಂತ ಶಾಲೆನಲ್ಲಿ ಏನಂದ್ರೆ ನೀವು ಚೆನ್ನಾಗಿ ಜಯಕಾರ ಕೊಡ್ತಾ ಇದೀರಲ್ಲ. ಒಂದೇ ಒಂದು ಟೆಸ್ಟ್ ಏನಂದ್ರೆ, ನಾನು ಯಾರ್ಯಾರಿಗೆಲ್ಲ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರು ನಿಮ್ಗೆ ಇಷ್ಟ ಆಗಿದೆ ಅವ್ರಿಗೆಲ್ಲರಿಗೂ ಜಯಕಾರವನ್ನ ಜೋರಾಗಿ ಕೊಡ್ಬೇಕು. ಮತ್ತೆ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಫಾಸ್ಟ್ ಆಗಿ ಕೊಡ್ಬೇಕು. ಆದ್ರೆ ಒಂದೇ ಒಂದು ಕಂಡೀಷನ್, ಯಾರ ಹೆಸರು ಹೇಳ್ತೀನಿ ಅಂತ ಕೇಳಿಸ್ಕೊಂಡು ಜಯಕಾರ ಕೊಡ್ಬೇಕು. ರೆಡಿನಾ? ಗೇಮ್ ಇದು. ಯಾರು ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ನೋಡೋಣ. ರೆಡಿ? ನಿಮ್ ಫಿಲಮ್ ಆಕ್ಟ್ರೆಸ್ ಆಗ್ಬೋದು, ದೊಡ್ಡವರಾಗ್ಬೋದು, ಎಲ್ರಿಗೂ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಜಯಕಾರ ಕೊಡ್ತಾ ಹೋಗಿ. ಆದ್ರೆ ಕೇಳಿಸ್ಕೊಂಡು ಕೊಡ್ಬೇಕು. ಓಕೆನಾ? ರೆಡಿ? ಮೊದಲನೇದಾಗಿ BGS ಶಾಲೆಗೆ ಇವತ್ತು ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಡಾಕ್ಟರ್ ರಾಜ್ಕುಮಾರ್ಗೆ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ, ಯಶ್ ಅವ್ರಿಗೆ, ಕುಮಾರ್ಗೆ, ಬೋಲೋ ಭಾರತ್ ಮಾತಾಗೆ, ಕರ್ನಾಟಕ ಮಾತೆಗೆ, ನನಗೆ, ನಿಮಗೆ, ಕಾಡುಗಳ ವೀರಪ್ಪನ್ಗೆ ಕೊಟ್ರೆ ನಾವು ಕೊಡ್ತೀವಿ ಸರ್ ಜಯಕಾರ. ಕೇಳಿಸ್ತಾ ಇಲ್ವಾ? ಅವ್ರ ಕ್ಯಾನ್ವಸ್ ಹೋಯ್ತಾ ಇದ್ರೆ ನಾನು ಹೋಯ್ತೀನಿ, ಇಲ್ಲೂ ಹೋಯ್ತೀನಿ. ಆ ತರ ಮಕ್ಳುಗಳು ಶಾರ್ಪ್ ಆಗಿರ್ಬೇಕು. ನಿಮ್ ಸ್ಥಾನದಲ್ಲಿ ಇದ್ರೆ ನಾನು ಜಯಕಾರ ಕೊಡ್ತೀನಿ, ಅದು ಬೇರೆ. ಇವಾಗ ನಿಮ್ ಶಾಲೆಗೆ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ನಾನು ಫಿಲಮ್ ತೆಗಿ ಆರ್ಟಿಸ್ಟ್ ಹುಡುಕ್ತಾ ಇದ್ದೀನಿ. ಯಾರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಅವ್ರನ್ನ ತಗೊಂಡೋಗಿ ಒಂದು ಒಳ್ಳೆ ಫಿಲಮ್ ಅಲ್ಲಿ ಹಾಕೋಣ, ನಮ್ ಕಾಮಿಡಿ ಕಿರಾಡಿಗೆ ಹಾಕೋಣ ಅಂತ. ಮಾಡ್ತೀರಾ? ಟೆಸ್ಟ್ ಮಾಡ್ಲಾ? ನೋಡೋಣ ಯಾರು ತುಂಬಾ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀರಾ ಅಂತ. ಮೊದಲನೇ ಯಾರು ಬರ್ತೀರಾ? ಕೈ ಎತ್ತಿ ನೋಡೋಣ. ಸರ್ ನಾನು ಗೊತ್ತೀನಿ ಸರ್. ಓ, ಯಾವ್ದು ಎಂಬೇಕಾರು ಬರ್ತಾರೆ ಸರ್? ಅಲ್ಲೇ ಸರ್, ಮಕ್ಕಳು ಎದೆ ಬರ್ತವೆ. ಯಾಕೆ ನಮ್ ಗಡ್ಡ ನೋಡ್ಬಿಟ್ಟ? ಅಯ್ಯೋ, ಮಕ ಯಾವ್ದು ಕಣ್ಣು ಯಾವ್ದು ಒಂದು ಕಾಣಿಸ್ತಿಲ್ಲ ಸರ್. ನೀವು ಸರ್ ನೀವು ನಾನು ಗೊತ್ತಾ ನಿಮ್ಗೆ? ಅಯ್ಯೋ ಸರ್, ಅಭಿಮಾನಿನ ಸರ್ ನಿಮ್ಗೆಲ್ಲ ನೋಡಿದ್ದೀನಿ ಸರ್. ಎಲ್ಲ ನೋಡಿದ್ಯಾ? ನಿಮ್ಮೂರ ನನ್ನ ಅಭಿಮಾನಿ ಇದ್ದಾನೆ ಸರ್. ನೀವೇ ಸರ್? ಕಾಮಿಡಿ ಕಿಲಾಡಿಗಳು ಫಿಲಮ್ ಗೊತ್ತಾಯ್ತು ಸರ್. ಸಾರಿ ಸರ್, ಸಾರಿ ಸರ್, ಬೇಡಿ ಸರ್. ಸರ್ ನಮ್ಮ ಕಡೆ ಬೀನ್ ಮಾಡೋರು ಸರ್ ನೀವು. ಹಾಕೊಡ್ಬಿಡ್ತೀನಿ ನೋಡ. ಆ ಸೊಪ್ಪ ಅದೇ ಪರವಾಗಿಲ್ಲ, ಬೀನ್ ಮಾಡಕ್ ಬಂದಿದ್ದ ಹಾಕಿ ಬಿಡ್ಕೊಂಡು. ಅಯ್ಯೋ ಸರ್, ಸಾರಿ ಸರ್. ನಿಮ್ಗೆ ಗೊತ್ತಾಗಿಲ್ಲ ಸರ್, ನೀವು ಅಂತ ಹೇಳಿ ಮತ್ತೊಂದಿಂದ ಬಂದ್ ಮಾಡ್ತಾರೆ ಸರ್. ಗೊತ್ತಾಗುತ್ತೆ ಈಗ ಗೊತ್ತಾಗತ್ತಾ? ಗೊತ್ತಾಯ್ತು ಸರ್. ಯಾರು ಮರಿ ಹೊಡೆ ಸರ್? ವಾಡೆ ಹಾಕ್ತೀನಿ ನಿನ್ ನೋಡು. ಸದ್ಯ ನಾಯಿ ಹೊಡೆಯಲ್ಲ ನೀವು ನಾನ್ ಫಿಲಮ್ ಮಾಡ್ಬೇಕಣ್ಣಯ್ಯ.
ಮುತ್ತುರಾಜ್ ಗೊತ್ತಾ? ನೀವೇನ್ ಸರ್ ಅದು? ನಾನೇ. ನೀವೆಲ್ಲ ಸ್ವಲ್ಪ ದಪ್ಪ ಕಾಣಿಸ್ತಿದ್ದಲ್ಲ ಸರ್? ಅಯ್ಯೋ ಅದು ಟಿವಿ ಯಾಕೆ ದಪ್ಪ ಕಾಣಿಸ್ತೀವಿ ಅಂದ್ರೆ ಕ್ಯಾಮ್ರಾಗಳು ದಪ್ಪ ಆಗಿರ್ತಾರೆ. ಸರ್ ನಾನು ಅದು ನೋಡ್ತಿದ್ದೆ. ಅಪ್ಪ ಯಾರು ಅವ್ರನ್ನ ಬಂದವನು ಇಲ್ಲಿ ಬಂದಿದ್ದೇನೆ ಅನ್ಕೊಂಡೆ ಸರ್. ಸರಿ ಸರ್ ಬೇಕಾದ್ರೆ ಹಾಕೊಂಡು ಸರ್. ಅಲ್ಲೇ ಒಂದು ವ್ಯಾಕ್ಸಿನ್ ತಗೋಬೇಕಾಯ್ತಿಲ್ಲ ಸರ್, ಹಾಕೊಂಡ್ಬಿಡ್ತಿದೆ. ಅಯ್ಯೋ ನಾನು ನೀವು ಅಂತ ಅಂದ್ಕೊಂಡೆ ಸರ್. ಸರಿ, ಈಗ ನಾನು ಫಿಲಮ್ ತೆಗಿತಾ ಇದ್ದೀನಿ. ಯಾಕೋ ನಿಂಗೂ ಬರೋ ಗೊತ್ತಾ? ಇಲ್ಲ ಸರ್, ಮತ್ತೆ ನಮ್ಮ ರಾಮಕೃಷ್ಣ ಸರ್ ಹೇಳಿದ್ದಾರೆ ಏನಂತ? ಬೆಳಗ್ಗೆ ಕತೆ ಮುಖ ನೋಡಿದ್ರು ಒಳ್ಳೇದಾಗುತ್ತೆ ಅಂತ. ಇನ್ನು ಒಳ್ಳೇದಾಗುತ್ತೆ ಸರ್. ಏ ಅದು ಮರಿ ಮುಖ ಕಣ. ಕತೆ ಮುಖ ನೋಡಿದ್ರು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಸರ್. ನೋಡು ಕತ್ತೆ ಮುಖ ತಾನೆ ನೋಡಿ. ಎಲ್ಲೆಲ್ಲಿ ಎಲ್ಲೆಲ್ಲೂ ಎಲ್ಲ ಬರ್ತಾರೆ. ಬೇಕಾ ಹಾ? ಏಯ್! ನೀವ್ ಏನ್ ಬಂದಿದೆ ಹೇಳಿ ಸರ್? ಏನಕ್ಕೆ? ಏನು ಆಡಿಷನ್ ಅಂದ್ರಲ್ಲ ಸರ್? ಆಡಿಷನ್ ತಗೋತಾ ಇದ್ದೀನಿ, ಯಾರು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ನೋಡ್ಬಿಟ್ಟು. ನಾನು ಮಾಡ್ತೀನಿ ಸರ್. ಮಾಡ್ತೀಯಾ? ಸರ್ ಓಹೋ ಸರಿ, ಓಕೆ. ನಿನ್ನ ಹೆಸರೇನಪ್ಪ? ಕುಂತೇಳಿ. ಹೇಳು ನಿನ್ನ ಹೆಸರೇನು ಹೇಳು. ಕುಂತೇಳಿ. ಕುಂತಿದ್ದೀನಿ ಹೇಳಯ್ಯ. ಕುಂತೇಳಿ ಸರ್. ಕುಂತಿಲ್ವಾ? ಹೇಳು ನನ್ನ ಹೆಸರು ಕುಂತೀನಿ. ವಾಪಸ್ ನೋಡ್ಬಿಡ್ತೀನಿ. ಏನು? ನನ್ನ ಹೆಸರೇ ಕುಂತೇಳಿ. ಸರಿ, ನಿಮ್ಮ ಅಪ್ಪನ ಹೆಸರೇನು? ಬರ್ಕೇಳಿ. ಪೆನ್ ಕೊಡಿ. ಪೆನ್ನಿಲ್ವಾ? ಮೊಬೈಲಲ್ಲೇ ಬರ್ಕಟ್ಟು ಹೇಳು. ಬರ್ಕೇಳಿ. ಹ್ಞೂ ಬರ್ಕಟ್ಟು ಹೇಳು. ಬರ್ಕೇಳಿ. ನಮ್ಮ ಅಪ್ಪನ ಹೆಸರೇ ಬರ್ಕೇಳಿ. ನಿಮ್ಮ ಅಪ್ಪನ ಹೆಸರು ಬರ್ಕೊಳ್ಳಿ, ನಿನ್ನ ಹೆಸರು ಕುಂತ್ಕೊಳ್ಳಿ. ನಿಮ್ಮ ಅವನ ಹೆಸರು ಮಲ್ಕಳಿ. ಏ ಮಲ್ಗಂಗಿಲ್ಲ, ಏನಿಲ್ಲ, ನಿದ್ರೆ ಬರಲ್ಲ ಹೇಳಿ. ಮಲ್ಕಳಿ ಸರ್. ಮಲ್ಗಕ್ಕೆ ಏನಿಲ್ಲ, ನಿದ್ರೆ ಬರಕ್ಕಿಲ್ಲ, ಹೇಳೋ ಇಷ್ಟೊತ್ತಲ್ಲಿ. ನನ್ನ ಅವನ ಹೆಸರೇ ಮಲ್ಕಳಿ ಸರ್. ನನ್ನ ಹೆಸರೇನು ಗೊತ್ತಾ? ಏನ್ ಸರ್? ಬಡಿಸ್ಕೊಳ್ಳಿ. ಅವನ ಹೆಸರು ಮಲ್ಕಳಿ ಅಂತ, ಅಪ್ಪನ ಹೆಸರು ಬರ್ಕಳಿ ಅಂತ, ಇವನ ಹೆಸರು ಕುಂತ್ಕೊಳ್ಳಿ ಅಂತ. ನಮ್ಮ ಮೂರ ಹೆಸರು ಬೇರೆ ಇದೆ ಸರ್. ಏನು? ಉಳಿಸ್ಕೊಳ್ಳಿ. ಎಂತೆಂತ ಹೆಸರಿಲ್ಲವಪ್ಪ ಜಗತ್ತಲ್ಲಿ. ಬೈ, ಏನ್ ಮಾಡ್ತೀಯ ನೀನು? ಸರ್ ನೀವು ಹೇಳಿ ಅಂತೆಲ್ಲ ಮಾಡ್ತೀನಿ ಸರ್. ಹೋಗಲ್ಲಿಂದ ಕಸ ಗುಡ್ಸ್ಕೊಂಡ್ಬಿಡು. ಸರಿ ಸರ್. ಅದಕ್ಕೂ ರೆಡಿ ಇವನು. ಕಸ ಗುಡ್ಸಕ ಬಂದಿರೋ ಏನೋ ಒಂದು ಕೆಲಸ ಸಿಗುತ್ತಲ್ಲ ಸರ್? ನೀನು ಅದಕ್ಕನ ಒಂದ್ ಹೇಳ್ತೀನಿ ಕೇಳಿ. ಹ್ಞೂ ಸರ್. ಆಕ್ಟಿಂಗ್ ಮಾಡ್ಬೇಕು, ಹ್ಞೂ ಸರ್. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ಬೇಕು. ಹ್ಞೂ ಸರ್. ಅದಕ್ಕಿಂತ ಮುಂಚೆ ಜನರಲ್ ನಾಲೆಡ್ಜ್ ಇರ್ಬೇಕು ಮನುಷ್ಯನ್ ಕೆಲವರಿಗೆ. ಹ್ಞೂ ಸರ್. ನಿಮಗಿದೆ ಸರ್? ಓ ನನ್ಗೆ ಬೇಕಾದಷ್ಟಿದೆ. ಹ್ಞೂ ಸರ್. ಅದೇ ಮೂರಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಒಳ್ಳೆದು ಸರ್. ಈಗ ಒಂದೆರಡು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ಹ್ಞೂ ಸರ್. ಹೇಳ್ತೀಯಾ? ಏನ್ ಕೇಳೋದಪ್ಪ? ಜನರಲ್ ನಾಲೆಡ್ಜ್ ಪ್ರಶ್ನೆ. ಈ ಕನ್ನಡ ಭಾಷೆ ಮುಖ್ಯ ಮನುಷ್ಯನಿಗೆ, ಕಲಾವಿದನಿಗೆ. ಗಂಡ ಬೇರುಂಡ ಎಂದರೇನು? ಸರ್ ಸಿಂಪಲ್ ಸರ್. ಗಂಡ ಬೇರುಂಡ ಎಂದರೆ ಏನು? ಗಂಡ ಹೆಂಡತಿ ಜೊತೆ ಜಗಳ ಆಡಿಕೊಂಡು ಬೇರೆಯವರ ಮನೆಯಲ್ಲಿ ಉಂಟಲ್ಲ, ಅದು ಗಂಡ ಬೇರೆ. ಏನ್ ನೋಡ್ತೀನಿ ನೋಡು. ಗಂಡ ಬೇರುಂಡ ಅಂದ್ರೆ ಗಂಡ ಬೇರೆ ಮನೆ ಹೊಂಟ್ರೆ ಗಂಡ ಬೇರುಂಡ. ಡೋರ್ ಡೆಲಿವರಿ ಎಂದರೆ ಏನು? ಬಸರೆ ಆದ ಹೆಂಗಸು ಹಾಗೆ ನೋವನ್ನು ಕಾಳೆಲ್ಲ ಆಗುತ್ತೆ, ಡೋರಲ್ಲೇ ಡೆಲಿವರಿ ಆದರೆ ಅದು ಡೋರ್ ಡೆಲಿವರಿ. ಬಸರಿಯಾದ ಹೆಂಗಸು ಡೋರಲ್ಲಿ ಹೋಗುವಾಗ ಡೆಲಿವರಿ ಆಗ್ಬಿಟ್ರೆ ಅದೇ ಡೋರ್ ಡೆಲಿವರಿ. ಅದಕ್ಕೆ ನೋಡಿ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ನೋಡು, ಅದು ಚೆನ್ನಾಗಿ ಕರೆಕ್ಟ್ ಆಗುತ್ತೆ. ಈ ತರ ಏನೇನು ಹೇಳಿದ್ರೆ ಸರಿಯಾ? ಹ್ಞೂ ಸರ್. ಒಂದು ಆನೆ ಇರುತ್ತೆ. ಹಾಂ ಸರ್. ಆನೆ ಇರುತ್ತೆ. ಹಾಂ ಸರ್. ಆನೆ ಮುಂದ್ಗಡೆ ಬಾಳೆಹಣ್ಣು ಇರುತ್ತೆ. ಹಾಂ ಸರ್. ಆದ್ರೆ ಆನೆ ಆ ಬಾಳೆಹಣ್ಣ ತಿನ್ನಲ್ಲ. ಯಾಕೆ? ಉಪವಾಸ. ಅದು ಉಪವಾಸ ಬಾಳೆ ಆಗೋಯ್ತು. ಯಾಕೆ ಹೇಳಿ ನೀನು ಹೇಳ್ಬಿಡು ಅವ್ರಿಗೆ. ಮೋಸ್ಟ್ಲಿ ಹ್ಮ್ ಗ್ರಹಣ ಇದೆ. ಗ್ರಹಣ ಅಲ್ಲ, ಆ ಬಾಳೆಹಣ್ಣು ಪ್ಲಾಸ್ಟಿಕ್, ಅದಕ್ಕೆ ತಿನ್ನಲ್ಲ. ಸರಿಯಾ? ಇನ್ನೊಂದ್ಸಲ ಕೇಳ್ತೀನಿ ಹೇಳು. ಒಂದು ಆನೆ ಇರುತ್ತೆ, ಅದು ಮುಂದೆ ಬಾಳೆಹಣ್ಣು ಇರುತ್ತೆ. ಆದ್ರೂ ಈ ಸಲನು ಆನೆ ಬಾಳೆಹಣ್ಣು ತಿನ್ನಲ್ಲ. ಯಾಕೆ? ಅದು ಪ್ಲಾಸ್ಟಿಕ್ ಅಲ್ಲ. ಈ ಸಲ ಆನೆನೇ ಪ್ಲಾಸ್ಟಿಕ್. ಇನ್ನೊಂದ್ಸಲ ಕೇಳ್ತೀನಿ ಹೇಳ. ಆನೆ ಇರುತ್ತೆ, ಆನೆ ಮುಂದೆ ಒಂದು ಗೊನೆ ಬಾಳೆಹಣ್ಣು ಇರುತ್ತೆ. ಇರುತ್ತೆ. ಆದ್ರೂ ಆನೆ ಬಾಳೆಹಣ್ಣ ತಿನ್ನಲ್ಲ. ಯಾಕೆ? ಹೇಳು ಹೇಳು. ಅವ್ರು ಹೇಳ್ದಂಗೆ ಏನು? ಅದೇ ಹೇಳಿದ್ರಲ್ಲ, ಏನು? ಎರಡು ಪ್ಲಾಸ್ಟಿಕ್ ಅಲ್ಲ, ಆನೆ ಟಿವಿಲಿ ಇರುತ್ತೆ ಅದಕ್ಕೆ.
ಅರ್ಥ ಆಯ್ತಾ? ಆಯ್ತು, ನಾನೊಂದು 3 ಪ್ರಶ್ನೆ ಕೇಳ. ನೀನು 3 ಕೇಳ್ತೀಯ, ಕೇಳು. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಎಮ್ಮೆ. ನವಿ ನಾನೇ ಮಾಸಿ ಎಮ್ಮೆ ಅಂದ್ರೆ ನವಿರ ಪಕ್ಷಿಗಂತ ರಾಷ್ಟ್ರೀಯ ಪ್ರಾಣಿ ಹುಲಿ. ನೋಡ್ದ ಹುಡುಗ ಹುಲಿ ಅಂತ ನಿನ್ನೆ ಹುಟ್ಟಿದ ಮಗುನು ಹೇಳತ್ತೆ. ಮತ್ತೆ ಅದು ಗುಂಡುಲಿನ ಹೆಣ್ಣು. ರಾಷ್ಟ್ರೀಯ ಪ್ರಾಣಿಗಳು ಸ್ತ್ರೀಲಿಂಗ ಪುಲ್ಲಿಂಗ ನೋಡ್ತಾ ಇದೆಯಲ್ಲ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಏನು? ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಕೋಳಿ. ನೋಡ, ಮಕ್ಕಳು ಸತ್ಯ ಹೇಳ್ತಾರೆ, ಯಾವತ್ತು ಸುಳ್ಳು ಹೇಳಲ್ಲ. ರಾಷ್ಟ್ರೀಯ ಪಕ್ಷಿ ನವಿಲು. ಇಲ್ಲ ಇವನು ಸರಿ ಇಲ್ಲಪ್ಪ, ಅವನು ಅದರಲ್ಲೂ ಗಂಡು ಹೆಣ್ಣು ಅಂತಾನೆ. ಆ ಗಂಡು ನವಿಲು. ಗಂಡು ನವಿಲು ಹೆಣ್ಣು ನವಿಲು ಇಂಪಾರ್ಟೆಂಟ್ ಅಲ್ಲ. ಝೂ ಅಲ್ಲಿ ಇರೋದ, ಫಾರೆಸ್ಟ್ ಅಲ್ಲಿ ಇರೋದ? ಇನ್ನೊಂದು ಪ್ರಶ್ನೆ ಕೇಳ. ಎರಡು ಅಲ್ಲ, ನಿಮ್ಮ ಅಜ್ಜಿ ಕೋಣೆಯಲ್ಲಿ ಇರೋದು. ಹೇಳು. ನಿಂಗೆ ಇಲ್ಲಿಂದ ಮೈಸೂರು ಹತ್ರನ ಚಂದ್ರಲೋಕ ಹತ್ರನ? ನಾನೇನೋ ಹೇಳೋದು ಯಾರೋ ಹುಡುಗನ ಕೈಲಿ ಹೇಳ್ಬಿಡ್ತೀನಿ. ಬರಲ್ಲ ಚಿನ್ನ, ನಿನ್ಗೆ ಇಲ್ಲಿಂದ ಮೈಸೂರು ಹತ್ರನೋ ಚಂದ್ರಲೋಕ ಹತ್ರನೋ ಹೇಳ್ಬಿಡು. ನೋಡಲೇ ಕೇಳಿಸ್ಕೊಂಡ? ಮೈಸೂರು ಬೇಡ ಹೇಳಚ್ಚಿನ. ಮೈಸೂರು ಹತ್ರನೋ ಚಂದ್ರಲೋಕ ಹತ್ರನೋ? ಬಾಯ್. ಏನ್ ಹೆಸರು? ಎಷ್ಟನೇ ಕ್ಲಾಸು? ಎಷ್ಟು ವರ್ಷದಿಂದ? ಇವತ್ತಿಂದ ಅಂತೆ. ಇವತ್ತಿಂದ? ವಾವ್. ಇದೆ ನಿಂಗೆ ಮೈಸೂರು ಹತ್ರ, ಚಂದ್ರಲೋಕ ದೂರ. ಹೌದಾ? ನಾನು ಇಲ್ಲೇ ನಿಂತ್ಕೊಂಡು ಚಂದ್ರಲೋಕ ತೋರಿಸ್ತೀನಿ, ನೀನ್ ಇಲ್ಲೇ ನಿಂತ್ಕೊಂಡು ಮೈಸೂರು ತೋರಿಸ್ತೀನಿ. ಹೋಗ್ತೀರಾ ನಿಮಗೆ? ತೋರಿಸ್ಬೇಕೀಗ. ಇಲ್ಲೆಲ್ಲರೂ ಮ್ಯಾಪ್ ಇದೆಯಾ? ಇಲ್ಲ, ನಾನು ಚಂದ್ರಲೋಕ ತೋರಿಸ್ತೀನಿ ಅಂತ ತಂದು. ಕತ್ತೆ ಆಗ ನೀನೇ ತೋರಿಸ್ತೀಯ. ಇಲ್ಲ ಅಂದ್ರೆ ನೀ ತೋರಿಸ್ಬೇಕೀಗ. ಇಲ್ಲ ಅಂದ್ರೆ ನೀ ತೋರಿಸ್ಬೇಕು. ಬಾಯ್. ಯಾಕೆ? ಮೈಸೂರು ನಾನು ಮೊಬೈಲ್ ಅಲ್ಲ ಕೇಳಿದ್ದು. ನಾನು ಇಲ್ಲೇ ನಿಂತ್ಕೊಂಡು ಚಂದ್ರನ್ ತೋರಿಸ್ತೀನಿ, ನೀ ಇಲ್ಲೇ ನಿಂತ್ಕೊಂಡು ಮೈಸೂರು ತೋರಿಸ್. ಅವನಿಗೆ ನೋಡು, ನಮ್ಮ ಶಿಷ್ಯ ಕಡೆ ಬಿಟ್ಟ ಈಗ. ನೀನೇ ತೋರ್ಸು ಅಂದವ. ಯಾವ ಕಡೆ ಸೇರ್ಕೊಂಡ್ರ? ಬುದ್ಧಿವಂತ ಕಣೋ ನೀನು. ಬುದ್ಧಿವಂತ, ಏನ್ ಬುದ್ಧಿವಂತ? ಚಂದ್ರ ಇಲ್ಲಿ ಕಾಣಿಸ್ತಾನೆ ದೂರದಿಂದ, ಅದಕ್ಕೆ ತೋರ್ಸ್ಬಿಡ್ಬೋದು ಅಂದ್ಕೊಂಡೆ. ಅವ್ನು ಇನ್ನೂ ಬುದ್ಧಿವಂತ. ಬರ ಬಂದು ಬಿಸಿಲು ರವರವ ಅಂತ ಹೊಡಿತಾನೆ, ಸೂರ್ಯ ಕಾಣಿಸ್ತಾನೆ, ಚಂದ್ರ ಹೇಗೆ ಕಾಣಿಸ್ತಾನೆ? ಅವನಂತ ಹೇಳ್ತಾ ಇರೋದು. ರಾತ್ರಿ ಗಂಟೆ ಕಾಯ್ಬೇಕು ಚಂದ್ರ ತೋರಿಸ್ಬೇಕು ಅಂದ್ರೆ ಅಷ್ಟೊಂದು ಮೈಸೂರಿಗೆ ಹೋಗಿ ಬರ್ಬಿಡ್ಬೋದು. ಮಾಡ್ತೀನಿ. ಏನ ಜಾದು? ಇದೊಂದು ಬಾಕಿ ಇದ್ರಿಗೆ ಜಾದು ಮ್ಯಾಜಿಕ್ ಮಾಡೋಣಂತೆ. ಮಾಡ್ತಾರ? ಮಾಡಪ್ಪ, ಏನ್ ಮಾಡ್ತೇವೆ? ಹೆಂಗ್ ಮಾಡ್ತೀಯ? ಕೇಳು, ಈ ಬೆರಳಿದೆಯಲ್ಲ, ಹಾ, ಈ ಬೆರಳನ್ನ ನಾ ಇಲ್ಲಿ ತರ್ತೇನೆ. ಈ ಬೆರಳನ್ನ, ಕಿರು ಬೆರಳನ್ನ, ಹೆಬ್ಬೆರಳು ಈ ಜಾಗ ತಂದ್ಬಿಟ್ಯಾ? ಈ ಕಡೆ ಎಲ್ಲ ನೋಡ್ಕೊಂಡ್ರಪ್ಪ. ನಾನೇನೋ ಕಣ್ಣು ಮಂಜು ಅನ್ಸರ ನೋಡ್ಕೊಳ್ಳಿ. ಇವನು ಈ ಬೆರಳನ್ನ ಈ ಹೆಬ್ಬೆರಳು ತಂದ್ಬಿಡ್ತಾನೆ. ಏನ್ ಮಹಾಪುರುಷ ನೀನು. ಜಗತ್ತು ಇದು ತೋರ್ತೀಯ, ಸತ್ಯ ಪಕ್ಕ. ರೆಡಿನಾ? ಇದು ಮನೇಲೆಲ್ಲ ಟ್ರೈ ಮಾಡಬಾರ್ದು, ಇಲ್ಲಿ ಮಾತ್ರ. ಹೌದೌದು, ಇವನಿಗೆ ಕೈ ನೆಟ್ಬಿಟ್ಟು ಹೋಗ್ಬಿಡುತ್ತೆ. ಓಕೆ? ಹಾ, ಇಟ್ಟ ಮಾಡ ಮಾಡ ಕಂಡಿದ್ದೀನಿ. ಆಬ್ರಕಡಾಬ್ರಾ. ಹಾ, ವಾಸ. ಅವನು ಈ ಕಡೆ ಇರೋದ ಈ ಕಡೆ ತಗೋಬರ್ತೀನಿ ಅಂದ, ಆದ್ರೆ ಹೆಂಗ್ ಬೇಕಾದ್ರೆ ಉಲ್ಟಾ ತಗೋಬರ್ತೀನಿ ಅಂತ ಹೇಳಿರ್ಬೋದ? ಅಲ್ಲ ಕಣ, ಈ ತರ ಜಾದು ಮಾಡೋದ್ರೆ ನಮ್ಮ ಮೈಕ್ಳು ದಿನಕ್ಕೆ 25 ಮಾಡ್ತಾವಲ್ಲ. ಈಗ ಬೇರೇನ್ ಮಾಡ್ತೀಯ? ಈಗ ನೋಡ, ಈ ಟವೆಲ್ ಹಿಂಗ್ ಬಿದ್ದಿದೆಯಲ್ಲ, ಈ ಟವೆಲ್ ನನ್ನ ಸ್ಟ್ರೈಟ್ ನಿಲ್ಲಿಸ್ತೇನೆ. ಇದು ನಿಜವಾದ ನೀನ್ ಮಾಡ್ಬೇಕು ನಾನು ಒಪ್ಕೊಂಡ್ಬಿಡ್ತೀನಿ. ಸ್ಟ್ರೈಟ್ ನಿಲ್ಲಿಸ್ತೇನೆ. ಈ ಟವಲ್ ನೀನು ಸ್ಟ್ರೈಟ್ ನಿಲ್ಲಿಸ್ತೀಯಾ? ನಿಲ್ಲಿಸ್ತೇನೆ. ಮನೆಯಲ್ಲೆಲ್ಲ ಪ್ರಯೋಗ ಮಾಡಬಾರ್ದು.
ಕೈಯಲ್ಲಿ ಎತ್ತಲ್ಲ ವೈಟ್ ಹೋಗಿತಾ ಇರೋವಾಗ ನಿಮಗೆ ಇವನೇ ವೈಟ್ ಇಟ್ಬಿಟ್ಟಿರೋ ನೀನಾಗ ಸರ್ ನಾವು ಹಾಗೆ ಹಾಕ್ತೀವಿ. ಹಾಡು ಸೌದಿ ಅರೇಬಿಯಾ ನಾಡು. ಸೌದಿ ಅರೇಬಿಯಾದಾಡು ಹೇಳಿದ್ರೆ ಸೌದಿ ಅರೇಬಿಯಾದಾಡ ಇವನೇ ಹಾಡ್ಬೇಕೀಗ ಅದ್ ಹೆಂಗ್ ಆಡ್ತೀಯ ಹಾಡು ಸೌದಿ ಬೇರೆ ನಾ ಕೇಳಿರಪ್ಪ ಆಡದೆ ಇಲ್ಲೇ ಒಂದು ಮೆಮೆಂಟೋ ಕೊಡ್ಸ್ಬಿಡ್ತೀನಿ ಓಕೆ ಸೌಂಡ್ ಕೊಡಿ ಪ್ಲೀಸ್ ಸೌಂಡ್ ಕೊಡಿ ಕೇಳಿಸ್ತಾ ಇಲ್ಲ ಅವ್ನು ತುಂಬಾ ಎಫೆಕ್ಟ್ ಆಗ್ತಾ ಇದೆ ಸೌದಿ ಅರೇಬಿಯಾ ನೀವು ಬರ್ತಾ ಇದೆ ಅಲ್ವಾ ಅಲ್ಲ ಅಲ್ಲಿ ಮೈ ಕೇಳಿಸ್ತಾ ಇದೆ ನಾನು ಕೇಳಿಸ್ತಾ ಇರೋ ಅನ್ಕೊಂಡಿನಿ ಸೌದಿ ಅರೇಬಿಯಾ ಹಾಡು ಗಂಟೆನ ಬರ್ತಾ ಇಲ್ವಲ್ಲ ಹೇಳು ಅದೇನು ಹಾಡು ಸೌದಿ ಅರೇಬಿಯಾ ಹಾಡು ನಾನು ಹಾಡು ಹಾಡ್ತೀನಿ ಅಂದೆ. ಯಾವ ಹಾಡು? ಸೌದಿ ಅರೇಬಿಯಾ ಒಂದು ಹಾಡು ಇಲ್ಲಿ ಹಾಕಿ ಹೇಳ್ತೆ ಸಾಕು. ಒಳ್ಳೆ ಮಗ ಇದೆಯಾ ನೀನು ಬೇರೆ ಮಾಡ್ತೀಯಾ ಅಷ್ಟೇ ಮಾಡ್ತೀನಿ ಸರ್. ಯಾವ್ದು ಈಗ ಹಾ. ಸರ್ ನಾನು ಕರೆಕ್ಟ್ ಮಾಡ್ತೀನಿ ಸರ್. ಕರೆಕ್ಟ್ ಕರಾಟೆ ಬೇರೆ ಮಾಡ್ತೀಯಾ ಮಾಡು ಅಷ್ಟೇ ಸರ್. ಇನ್ನು ನಟ ನಿನ್ ಕಡೆ ಕರಾಟೆ ಎಲ್ಲ ಆಗೋಯ್ತು ಸರ್ ಕಾಲು ಎತ್ಬಾರ್ದು ಬಂದಿದ್ದಾರೆ ಸರ್ ಡಾಕ್ಟರ್. ಕಾಲ್ ಎತ್ತಬಾರ್ದು ಹ್ಞೂ ಸರ್ ರಾಡ್ ಹಾಕಿದ್ದಾರೆ ಸರ್. ಹೋಗಿ ಬಿಡು ಕರಾಟೆ ಬಿಡು ಬೇರೆ ಮಾಡ್ತೀಯಾ ಸರ್ ಡ್ಯಾನ್ಸ್ ಮಾಡ್ತೀನಿ ಸರ್. ಡ್ಯಾನ್ಸ್ ಮಾಡ್ತೀಯಾ ಸರ್ ಮ್ಯೂಸಿಕ್ ಹಾಕ್ಬಾರ್ದು ಸರ್. ಮ್ಯೂಸಿಕ್ ಹಾಕದಂತ ನನ್ನ ಕಿವಿಗೆ ಮ್ಯೂಸಿಕ್ ಆಗೋದಿಲ್ಲ ಸರ್. ಮ್ಯೂಸಿಕ್ ಹಾಕ್ತಾನೆ ಡ್ಯಾನ್ಸ್ ಮಾಡ್ತೀಯಾ ಹೌದಾ? ಮಾಡು ಏನ ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸ್ ಮಾಡದ ಡ್ಯಾನ್ಸ್ ಎಲ್ಲ ಮಾಡ್ದೆ ಸರ್ ನಾನು ಕಲ್ಪನೆಯಲ್ಲಿ ಕೊಂಡೆ ಸರ್. ಮನ್ಸಲ್ಲೇ ಮಾಡ್ದ ಹೌದು ಸರ್. ನಾನು ಮನ್ಸಲ್ಲೇ ನೀನ್ ಚಾನ್ಸ್ ಕೊಟ್ಟು ಹೀರೋ ಮಾಡ್ಬಿಟ್ಟೆ ಹೋಗತ್ತೆ ಮತ್ತೆ ಫೈಟ್ ಮಾಡ್ತೀಯಾ ಫೈಟ್ ಮಾಡ್ತೀನಿ ಸರ್. ಫೈಟ್ ಮಾಡ್ತೀಯಾ ಬಟ್ ಯಾರು ಎದುರು ಬರ್ಬಾರ್ದು ಸರ್. ಯಾರು ಎದುರುಗಡೆ ಬರ್ಬಾರ್ದಂತೆ ಫೈಟ್ ಮಾಡ್ತಾನಂತೆ ಹ್ಞೂ ಸರ್. ಬೇರೆ ಫೈಟ್ ಮಾಡಿದ್ರಲ್ಲ ಸರ್. ಹಾ. ಯಾರು ನನ್ನ ಎದುರು ಕೈ ಎತ್ಬಾರ್ದು ಸರ್. ಬೇರೆ ಕೈ ಎತ್ತಬಾರ್ದಂತೆ ಇವ್ರು ಫೈಟ್ ಮಾಡ್ತಾನಂತೆ ಹ್ಞೂ ಸರ್. ಹಂಗಾರೆ ನಿಂಗೆ ಲಗ್ಗ ಹೊಡೆದಿದ್ಯಾ ಅಲ್ಲ ಸರ್. ಯಾರು ಓಡ್ ಬಂದು ನೋಡಿಲ್ಲ ಸರ್. ಯಾರು ಓಡ್ ಬಂದ್ ನೋಡಿಲ್ಲ ಹ್ಞೂ ಸರ್. ಹೊಡೆಯೋದು ಕೈ ಎತ್ಬಾರ್ದು ಸರ್. ಒಳ್ಳೆ ಎತ್ಕೊತ ಮತ್ತೆ ಹೆಂಗೋ ಫೈಟ್ ಮಾಡ್ತೀಯಾ ಅವ್ರು ನೋಡಿದ್ರೆ ನಂಗೆ ನೋವಾಗಿಲ್ಲ ಸರ್. ನೋವಾಗ್ತಾರೆ ಫೈಟ್ ಹೆಂಗ ಮಾಡಕ್ಕಾಗತ್ತೆ ಸುಮ್ಮನೆ ಸರ್ ಫೈಟ್ ಮಾಡ್ತೀವಿ ಅಷ್ಟೇ ಸರ್. ನಿನ್ನ ನಾನು ಹೀರೋ ಆಗ್ಬೇಕು ಹ್ಞೂ ಸರ್. ನೀನು ನನ್ನ ಫಿಲಂ ಹೀರೋ ಆಗ್ಬೇಕಾ ಹ್ಞೂ ಸರ್. ನಾನು ನಿನ್ ಡೈರೆಕ್ಟ್ರು ಹ್ಞೂ ಸರ್. ಹೌದಾ ಬರ್ಕೆ ಜಾಕ ಅಲ್ಲ ಕಣೋ ನೀನ್ ಮಾಡಿದ್ ಹೆಂಗಿತ್ತು ಗೊತ್ತಾ ಆ ಕರೆ ಕೇಳು ನನಗೂ ಹೇಳ್ತೀನಿ ಕೇಳು. ಇದು ದನ, ಚೊಂಬು, ಹಾಲು, ಕರ್ದೆ. ಕರ್ದೆ ಲಾಸ್ಟಿಗೆ ಅವನು ಏನ್ ಮಾಡ್ದೆ ಕೇಳು. ಅವನೇನ್ ಮಾಡ್ದ ಚಟ್ನಿ ಗುದ್ದ. ಸಗಣಿ ತಗೊಂಡ ಬೆರ್ನಿಗೆ ತಟ್ಟಕ್ಕೆ ಅದು ಅದ ಮಾಡಕ್ಕೆ ಗುದ್ದ 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 ಅವನ್ ಗುದ್ದ ಕೋರ್ಸ್ಗೆ ಆ ಸಗಣಿ ಎಲ್ಲ ನೀನ್ ಮಕ್ಕೊಂಡ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಪುಣ್ಯ ಕಟ್ಕೊಳ್ಳಿ ಅಂತ ಆ ಮನೆಯಲ್ಲಿ ಒಂದ್ 3 ಜನ ಹುಡುಗಿರಿದ್ರು ಎಷ್ಟು ಸೂಪರ್ ಆಗಿದ್ವು ಗೊತ್ತಾ ಹೆಣ್ಮಕ್ಳು ಎಷ್ಟು ಸೂಪರ್ ಆಗಿದ್ವೋ ಅಷ್ಟೇ ಸೂಪರ್ ಆಗಿ ತೋರಿಸೋದು ಒಂದು ರಶ್ಮಿಕಾ ಮಂದಣ್ಣ ಒಂದಿವು ದೀಪಿಕಾ ಪುಡ್ಕೋಣೆ ಇನ್ನೊಂದು ಯಾರು ಸೋನುಗೌಡ ಅಲ್ಲ ಇನ್ನೊಂದು ಯಾವ್ದು ಸಾಯಿ ಪಲ್ಲವಿ ತರ ಇತ್ತು 3 ಸೂಪರ್ ಹುಡುಗಿದು ಒಳ್ಳೆ ಲಕ್ಷಣವಾಗಿತ್ತು ಅದೇನ್ ಮಾಡ್ಬಿಟ್ಟಾಳೆ ರವ್ವ ಆ ಮಕ್ಳಿಗೆ ಹೇಳ್ಕೊಟ್ಬಿಟ್ಟಾಳೆ ಹೇಗೆ ನಿಮ್ಮ ನೋಡಕ್ಕೆ ಗಂಡು ಗೊತ್ತದೆ ನಿಮ್ಗೆ ತುದ್ದು ಅಂತ ಯಾರು ತೋರಿಸ್ಕೋಬೇಡಿ ಸುಮ್ನೆ ಬಾಯ ಮುಚ್ಕೊಂಡು ಮಾತಾಡ್ದಾನೆ ಟೀ ಕಾಫಿ ಬಿಸ್ಕೆಟ್ ಕೊಡಿ ಅಂತ ಹೇಳ್ಕೊಟ್ಬಿಟ್ಟವಳೆ ಸರಿ ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಕುಣಿಸ್ದೆ 3 ಜನ ಹೆಣ್ಮಕ್ಳು ಬಂದು ಕುತ್ಕೊಂಡು ಟೀ ಕಾಫಿ ಕುಡ್ದ ಅವು ಮೈಸೂರು ಪಾಕ್ ತಂದಿದ್ವಲ್ಲ ಇವನು ತಿಂದ ಇವನು ಒಂದ್ಸಲ ಬಿಟ್ಟು ಬರ್ತಾ ಇರ್ತದಲ್ಲ ತಿಂದ್ಬಿಟ್ಟು ಯಾರ ಕಡೆ ಮೈಸೂರು ಪಾಕ್ ಮಾಡಿದ ರೂಪರ ಕಡೆ ಅಂತ ಅದು ಮೊದಲನೇದು ರೆಕ್ಕೊಟ್ಟಾಗ ಸುಮ್ ಕುತ್ಕೋಬೇಕಲ್ವಾ ಯಾಕೆ ಟೈಮ್ ಆಗಿರೋದ ಮಾಡಿದ್ದು ನಮಗೆ ದಿಗ್ಭ್ರಮೆ ಆಗೋಯ್ತು ಏನಪ್ಪಾ ಹುಡುಗಿ ನೋಡಿದ್ರೆ ರಶ್ಮಿಕಾ ಮಂದಣ್ಣ ಇದ್ದಂಗೆ ಇಷ್ಟು ಮಟ್ಟಕ್ಕೆ ತೊಂದಿಸ್ತದಲ್ಲ ಅಂದ್ಬಿಟ್ಟು 2ನೇ ಹುಡುಗಿ ಕಡೆಗೆ ನೋಡ್ದು ಅದೇ ಹಾಕ್ಬಿಟ್ಟವ್ರ ಅದಾರ ಸುಮ್ಮನೆ ಕುತ್ಕೋಬಾರ್ದ ಅದು ಅವ್ರು ಚಾಡಿ ಇರ್ತಾರೆ ಅವ ನನಗೆ ಅವ ಅಕ್ಕ ಮಾತಾಡೋದು ಮಾತಾಡ್ಬೋದು ನಮ್ಗೆ ಗಾಬರಿ ಆಗೋಯ್ತು
ಇದು ಇಷ್ಟು ಮಟ್ಟ ತುದಿಸ್ತದಲ್ಲ, ಇವನೇನ್ ಮಾಡ್ದ, ಎರಡು ಬೇಡ ನಾನು ಮೂರನೇದು ಹಾಕ್ತೀನಿ ಅಂದ್ಬಿಟ್ಟು ಮೂರನೇದ್ ಕಡೆಗೆ ನೋಡ್ತಾನೆ. ಸುಮ್ಮನೆ ಕುತ್ಕೊಬಿಡ್ಬಾರ್ದು, ಅದು ತನ್ನಷ್ಟು ತಾನೇ ಮಾತಾಡ್ಕೊತಾ ಇದೆ. ಹೆದ್ಯ ನಾನ್ ಮಾತ್ರ ಮಾತಾಡ್ಲಿಲ್ಲ, ಇವೆದು ಮಾತಾಡ್ಬೋದು, ನಾನೇ ಗೆದ್ದಿದ್ದೀವಿ, ಇದು ತೋರ್ಕೊತ. ಇವನು ಅಲ್ಲಿ ಮೈಸೂರು ಪಾಕ ಗೆಡಿಕೊಂಡು ನನಗೂ ಹೊಡ್ಕೊಂಡು ಕರ್ಕೊಂಡ್ಬರ್ತಾರೆ. ಹಂಗೆ ನಾನು ಅನ್ಕೋಬೇಕಾಗಿತ್ತು, ಮದುವೆ ಆದವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಇವನ್ ಕರ್ಕೊಂಡು ಹೋಗಿದ್ದಾನ, ನಾನು ಯೋಚನೆ ಮಾಡ್ಬೇಕು ಇವನ್ ಎಂತವನು ಅಂತೇಳಿ. ಚೆನ್ನಾಗಿತ್ತಾ? ಹೊಟ್ಟೆ ಹಸಿತಾ ಇದೆ, ತುಂಬಾ ಜಾಸ್ತಿ ನಗಿಸ್ಲಬಾರ್ದು. ಈ ಬಿಸಿಲಿಗೆ ನೀವು ನಕ್ಕು ಕರಳೆಲ್ಲ ಆಚೆ ಬಂದ್ಬಿಟ್ಟಾಗ ಪ್ರಿನ್ಸಿಪಲ್ ನಮ್ಗೆ ಕೇಳ್ತಾರೆ. ಎಲ್ಲ ಚೆನ್ನಾಗಿ ಓದಿ, ಒಳ್ಳೇದಾಗ್ಲಿ. ಮುಂದೆ ಮತ್ತೊಮ್ಮೆ ಮಾರಿ ಬರ್ತಾ ಇರ್ತೀವಿ. ಈ ಫಂಕ್ಷನ್ಗೆ ನಮಗೆ ಕರೆಸಿದಂತ ಗುರುಗಳಿಗೆ, ಈ ಶಾಲೆಗೆ, ಸಿಬ್ಬಂದಿ ವರ್ಗಕ್ಕೆ, ನಿಮ್ಮೆಲ್ರಿಗೂ ನೋಡುವಂತ ಸೌಭಾಗ್ಯ ಸಿಕ್ಕಿದೆ. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮಸ್ಕಾರ.